ಇದು ನಾನು 6 ತಿಂಗಳ ಹಿಂದೆ ತಗೊಂಡ TVS ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್. ಇವಾಗ ಇದು 12,000 ಕಿಲೋಮೀಟರ್ ಓಡಿದೆ. ಇಲ್ಲಿವರೆಗೂ ನಾನು ಇದನ್ನ 3 ಸಾರಿ ಸರ್ವಿಸ್ ಮಾಡಿಸಿದ್ದೀನಿ. 6 ತಿಂಗಳಿಗೆ 1 ಸಾರಿ ಅಥವಾ 4,000 ಕಿಲೋಮೀಟರ್ಗೆ 1 ಸಾರಿ ಇದನ್ನ ಸರ್ವಿಸ್ ಮಾಡಿಸ್ಬೇಕು. 12,000 ಕಿಲೋಮೀಟರ್ಗೆ ಈ ಗಾಡಿ ಇಲ್ಲಿವರೆಗೂ 3 ಸಾರಿ ಸರ್ವಿಸ್ ಆಗಿದೆ. ಇವಾಗ ನಾನು ಈ ಎಲೆಕ್ಟ್ರಿಕ್ ಸ್ಕೂಟರ್ನ ತಗೊಳ್ಳೋದು ಬಿಟ್ಟು 6 ತಿಂಗಳ ಹಿಂದೆ ಪೆಟ್ರೋಲ್ ಸ್ಕೂಟರ್ ಏನಾದರೂ ನಾನು ತಗೊಂಡಿದ್ರೆ ಆವಾಗ ಅದರ ರನ್ನಿಂಗ್ ಕಾಸ್ಟ್ ಯಾವ ರೀತಿ ಇರ್ತಾ ಇತ್ತು ಮತ್ತೆ ಈ ಸ್ಕೂಟರ್ನ ರನ್ನಿಂಗ್ ಕಾಸ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಕಂಪೇರ್ ಮಾಡಿ ತೋರಿಸ್ತೀನಿ. ನಾನೇನಾದರೂ 6 ತಿಂಗಳ ಹಿಂದೆ ಪೆಟ್ರೋಲ್ ಸ್ಕೂಟರ್ನ ತಗೊಂಡಿದ್ರೆ ಅದು ಇಲ್ಲಿವರೆಗೂ 12,000 ಕಿಲೋಮೀಟರ್ ಓಡಿಸ್ಬೇಕಂದ್ರೆ ಅದು 50 ಕಿಲೋಮೀಟರ್ನ ಮೈಲೇಜ್ ಕೊಡೋ ಗಾಡಿ ಆದ್ರೂ ಸಹ 240 ಲೀಟರ್ ಪೆಟ್ರೋಲ್ ಬೇಕಾಗ್ತಾ ಇತ್ತು. 1 ಲೀಟರ್ ಪೆಟ್ರೋಲ್ ಬೆಲೆ ಒಂದು 100 ರೂಪಾಯಿ ಅಂತ ಎವರೇಜ್ ಲೆಕ್ಕ ಹಿಡಿದ್ರು ಸಹ ಬರೀ ಪೆಟ್ರೋಲ್ಗೇನೆ 24,000 ರೂಪಾಯಿ ಖರ್ಚಾಗ್ತಾ ಇತ್ತು. ಇವಾಗ ಈ ಎಲೆಕ್ಟ್ರಿಕ್ ಸ್ಕೂಟರ್ನ ಲೆಕ್ಕ ನೋಡೋಣ. ಇದು 3.1 ಕಿಲೋವ್ಯಾಟ್ ಬ್ಯಾಟರಿ ಇರುವ ಗಾಡಿ. ಇದು ಫುಲ್ ಚಾರ್ಜ್ ಆಗೋಕೆ 3 ಯೂನಿಟ್ ಕರೆಂಟ್ ಬೇಕಾಗುತ್ತೆ. ಅಂದ್ರೆ ಎವರೇಜ್ ಆಗಿ ಈ ಗಾಡಿ ಫುಲ್ ಚಾರ್ಜ್ ಆಗ್ಬೇಕಂದ್ರೆ 18 ರೂಪಾಯಿನ ಕರೆಂಟ್ ಖರ್ಚಾಗುತ್ತೆ. ಒಂದು ಸಾರಿ ಗಾಡಿ ಫುಲ್ ಚಾರ್ಜ್ ಆದ್ರೆ ಒಂದು 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ. 12,000 ಕಿಲೋಮೀಟರ್ ಓಡಿದೆ ಅಂದ್ರೆ ಮಿನಿಮಮ್ ಅಂದ್ರು ಗಾಡಿ 120 ಸಾರಿ ಫುಲ್ ಚಾರ್ಜ್ ಆಗಿರುತ್ತೆ. 120 ಇಂಟು 18 ಅಂದ್ರೆ ಬರೀ 2,160 ರೂಪಾಯಿ ಮಾತ್ರ. ನೋಡಿದ್ರಲ್ಲ, ಎಲೆಕ್ಟ್ರಿಕ್ ಸ್ಕೂಟರ್ಗೂ ಮತ್ತು ಪೆಟ್ರೋಲ್ ಸ್ಕೂಟರ್ಗೂ ರನ್ನಿಂಗ್ ಕಾಸ್ಟ್ ಅಲ್ಲಿ ಎಷ್ಟೊಂದು ವ್ಯತ್ಯಾಸ ಬರುತ್ತೆ ಅಂತ. ಈ ಕ್ಯಾಲ್ಕುಲೇಷನ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.